ಇದಲ್ಲ ನಮ್ಗೆ ಅವ್ರು ಮೊದಲ ಕೊಡ್ತಿದ್ರ 10 kg ಅಕ್ಕಿ ಕೊಡ್ತಿದ್ರ ನಮಗ್ ಇದು ರೋಡ್ ಮಾಡ್ರ ನಮಗ್ ಲೈಟ್ ಮಾಡ್ರ ಹಳ್ಳಿ ಒಳಗ ಮತ್ತ ಅದ್ ನೀರ್ ಕರೆ ಹೊಳಿ ನೀರ್ ಕೊಡ್ತೇನ ಅನ್ನಕತ್ತಾರ ಇದು ಹಿಂಗಲ್ಲ ನಾವೊಂದ್ ಹೇಳಿನಿ ನೀವೊಂದ್ ಹೇಳಿರಂತೆ ಅದ ನೀರ್ ಬಂದ್ ಆಗ್ಬಿಟ್ಟೈತಿ ನಮಗೆ ಕುಡಿಲಾಕ ನೀರಿಲ್ಲ ನಮಗ ದನ ಕರಕ್ ನೀರಿಲ್ಲ ಏನ್ ಮಾಡ್ಬೇಕ್ರಿ ಈಗ ಮನಿಯದು ಯಾರ ಕಟ್ಟಬೇಕಾದ್ರ ಎಲ್ಲಾರ ಹೋಗಿ ನಾವು ಕೊಂಡ ತರ್ಬೇಕ್ರಿ ನೀರ ಇಷ್ಟ ನಮಗೂ ಕಾಂಗ್ರೆಸ್ ಪಕ್ಷನೇ ಬೇಕ್ರಿ ಕಾಂಗ್ರೆಸ್ ಪಕ್ಷನೇ ಬೇಕು ಅಮ್ಮ ನೀವು ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ನೋಡಿಲ್ವಾ ನಾನ್ ನೋಡಿಲ್ರಿ ಅವ್ರದ್ದು ಗೊತ್ತೈತಿ ನಮ್ಮ ಮೇಡಮ್ ಅವ್ರ ಅಂದ್ರ ಅವ್ರು ಎಲ್ಲಾ ಮೆಂಬರ್ ಆಗಿದ್ರಿ ಅವ್ರಿಗೆ ಗೊತ್ತೈತಿ ಅವ್ರ ಹಿಂಬಾಲ್ ನಾವ್ ಇರ್ತೀವ್ರ ಜೊತೆ ನಾವ್ ಇರಾರ ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ಬರ್ಬೇಕಮ್ಮ ಕಾಂಗ್ರೆಸ್ ಯಾಕಮ್ಮ ಅವ್ರ ರೂಲಿಂದ ನಮ್ಗೆ ಭಾಳ ಇದೇನೈತ್ರಿ ಏನ್ ಕೆಲಸ ಮಾಡಿದ್ದಾರೆ ಎಲ್ಲ ಕೆಲಸ ಮಾಡ್ಯಾರ್ರಿ 5 ಮನ್ವಿ ಕೊಟ್ಟಾರ ಏನೇನ್ ಸಿಕ್ಕಿದೆ ಅದರಲ್ಲಿ 2,000 ರೂಪಾಯಿ ಸಿಕ್ಕೈತಿ ಕರೆಂಟ್ ಬಿಲ್ ಫ್ರೀ ಆಗೈತಿ ಬಸ್ಸಿನ ಫ್ರೀ ಆಗೈತಿ ಎಲ್ಲ ಐತಲ್ರಿ ಖುಷಿ ಇದೆ ನಿಮ್ಗೆ ಬಿಜೆಪಿ ಯಾಕೆ ಬೇಡ ಅಂತೀರಿ ಏನು ಮಾಡಿದ್ರಿ ಅದು ಬಿಜೆಪಿ ಬಂದು ಏನು ಮಾಡ್ಲಿಲ್ಲ ಇದೇ ಬೇಕು ನಮ್ಗೆ ಈಗ ಅನಂತ್ ಕುಮಾರ್ ಹೆಗ್ಡೆ ಅವ್ರನ್ನ ನೋಡಿದೀರಾ ಇಲ್ಲ ನೋಡಿಲ್ಲ ನಿಮ್ಮ MP ಅವರು ನೋಡಿಲ್ರಿ ನಾವು 100 ಸಲ ಬಂದ್ರೆ ಅವ್ರು ಮಾಡಿ ನೋಡಿಲ್ಲ ನೋಡ್ಲೇ ಇಲ್ಲ ಯಾ ನಂಗೆ ಮಾರ ಅಂದ್ರೆ ಗೊತ್ತೇನಿಲ್ಲ ಗೊತ್ತೂನು ಇಲ್ಲ ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತ ನಿಂತವ್ರೆ ಅವ್ರು ಯಾರು ಅಂತ ಗೊತ್ತಾ ಗೊತ್ತಿಲ್ಲ ದೇಶಪಾಂಡೆ ಸಾಹೇಬ್ರ ಗೊತ್ತು ಅವರು ಇದು ಪೂರಾ ರಸ್ತೆ ಗಿಸ್ತೆ ಜಂಗಲ್ ಹಿಂಗಲ್ ಎಲ್ಲ ರಸ್ತೆ ಮಾಡಿದಾರೆ ನೀರಿಗೆ ರಸ್ತೆ ಮಾಡ ಎಲ್ಲ ಅನುಕೂಲ ಮಾಡ್ಯಾರ ಈಗ ಸರಿ ಈಗ ಕಾಂಗ್ರೆಸ್ ಪಕ್ಷದಿಂದ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡು ಒಬ್ರು ಡಾಕ್ಟರ್ ಬಂದಿದ್ದಾರೆ ಅವ್ರು ಈ ಬಾರಿ ಗೆಲ್ತಾರ ಗೆಲ್ಲಿಸ್ತೀರಿ ಹೆಂಗಮ್ಮ ಗೆಲ್ಲಿಸ್ತೀರಿ ವೋಟ್ ಹಾಕಿರಿ ಓಟ್ ಹಾಕಿ ಎಲ್ರಿಗೂ ಹೇಳ್ತೀರಾ ಏನಂತ ಹೇಳ್ತೀರಿ ಕಾಂಗ್ರೆಸ್ಗೆ ಹಾಕ್ರಿ ಅಂತ ಹೇಳಿ ಕಾಂಗ್ರೆಸ್ಗೆ ಹಾಕ್ರಿ ಅಂತ ಹೇಳ್ತೀರಾ ನಿಮ್ಮ ಭಾಗಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿರೋರ ಹೆಸರು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರೇ ಈ ಕಡೆ ಕ್ಯಾಂಡಿಡೇಟ್ ಈಗ ಕಾಂಗ್ರೆಸ್ಸಿಗೆ ಅವ್ರನ್ನ ಗೆಲ್ಸ್ಬೋದಾ ಗೆಲ್ಸ್ತಾರೆ ಈಗ ಎಲೆಕ್ಷನ್ ಬರ್ತಾ ಇದೆ ನಿಮ್ಗೆ ಕಾಂಗ್ರೆಸ್ ಪಕ್ಷ ಬರ್ಬೇಕಾ ಬಿಜೆಪಿ ಪಕ್ಷ ಬರ್ಬೇಕಾ ಅಮ್ಮ ನಮ್ಮ ಕಾಂಗ್ರೆಸ್ ಬರ್ಬೇಕು ಯಾಕಮ್ಮ ಏನು ನಮಗೆ ಬಡವ್ರ ಮಂದಿಗೆ ಸಹಾಯ ಆಗ್ತದೆ ಏನೇನ್ ಸಹಾಯ ಮಾಡಿದ್ದಾರೆ ಎಲ್ಲ ಏನು ನಮ್ಗೆ ನೀರು ಬೇಕಾದ್ರೆ ನೀರು ಕೊಡ್ತಾರೆ ರೋಡ್ ಬೇಕಾದ್ರೆ ರೋಡ್ ಕೊಡ್ತಾರೆ ಏನಾರ ದೇವಸ್ಥಾನ ಗುಡಿ ಕಟ್ಟೋದಿದೆ ಗುಡಿ ಕಟ್ಕೊಡ್ತಾರೆ ಎಲ್ಲ ಮಾಡಿಕೊಡ್ತಾರೆ ಅದಕ್ಕೆ ಕಾಂಗ್ರೆಸ್ ಬೇಕು ಅಂತ ಹೌದು ಈಗ ಮನೆಗೆಲ್ಲ 2-2 ಸಾವಿರ ಕೊಡ್ತಾವ್ರೆ ಅದೆಲ್ಲ ಬಂದ್ ಮುಟ್ತಮ್ಮ ಹೌದು ಎಲ್ಲ ಬಂದು ಮುಟ್ತೀವಿ ನಮಗೆ ಕರೆಂಟ್ ಬಿಲ್ ಫ್ರೀ ಆಯ್ತಾ ಹೌದು ಫ್ರೀ ಆಯ್ತು ಖುಷಿ ಇದೆಯಾ ಖುಷಿ ಆಯ್ತು ನಮ್ಗೆ ಬಿಜೆಪಿ ಪಕ್ಷ ಯಾಕೆ ಬೇಡ ಅಂತೀರಾ ಏನು ಮಾಡೋದಲ್ಲ ಅಲ್ರಿ ಸಹಾಯ ಹೋಟ್ ಹಾಕೋವಾಗ ಆಗ್ತದೆ ಅವ್ರದ್ದು ಹಿಂಗಡೆ ನಾವು ಕೇಳಾಕೋದ್ರೆ ನಮ್ಮ ಸಣ್ಣಕ್ಕೂ ತಗೋದಿಲ್ಲ ಅದಕ್ಕೆ ನಿಮ್ಗೆ ಯಾವ ಪಕ್ಷ ಬರ್ಬೇಕು ನಮ್ಮ ಕಾಂಗ್ರೆಸ್ ಬರ್ಬೇಕು ಕಾಂಗ್ರೆಸ್ ಬರ್ಬೇಕು ಸರ್ ನಮಸ್ತೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಇಂದ ಅಂಜಲಿ ನಿಂಬಾಳ್ಕರ್ ಹಾಗೂ ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಆಯ್ಕೆಯಾಗಿದ್ದಾರೆ ನಿಮಗೆ ಯಾವ ಪಕ್ಷ ಬರಬೇಕು ಅನ್ಸುತ್ತೆ ಸರ್ ಯಾರು ಚಲೋ ನಡೆಸ್ತಾರಲ್ಲ ಅವರೇ ಬರಬೇಕು ಈಗ ಸಂಸದರು ಅನಂತ್ ಕುಮಾರ್ ಹೆಗಡೆ ಸತತವಾಗಿ 6 ಬಾರಿ ಆರಿಸಿ ಬಂದಿದ್ದಾರೆ ಏನಾದ್ರು ಕೆಲಸ ಮಾಡಿದಾರಾ ಈ ಕಡೆ ಬಂದು ನೋಡೇ ಇಲ್ಲ ಅವರು ಎದ್ರು ಅದ್ರು ನೋಡೇ ಇಲ್ಲ ಬಂದು ಗೆದ್ರು ಆದ್ರೂ ಬಂದಿಲ್ಲ ಈ ಕಡೆ ಊರ ಕಡೆ ಏನು ಅಂತ ಏನು ಬಂದೇ ಇಲ್ಲ ನೋಡೇ ಇಲ್ಲ ಊರು ಹೆಂಗಿದೆ ಅಂತ ಅಲ್ಲ ಮತ್ತೆ 6 ಸಲ ಗೆದ್ರಲ್ಲ ಅವರು ಹೆಂಗ್ ಗೆಲ್ತಾರೆ ಮತ್ತೆ ಅನಂತ್ ಕುಮಾರ್ ಹೆಗಡೆ ಅನಂತ್ ಕುಮಾರ್ ಏನ್ ನೋಡ್ ಬಂದೇ ಇಲ್ಲ ಎಲ್ಲ ಆಗ್ತದೆ ಅಲ್ಲ ಕೆಲಸ ಗೌರ್ಮೆಂಟ್ಲೆ ಅದ್ ನಿರ್ಲಗೊಳಿಗೆ ಏನೂ ಆಗಿಲ್ಲ ಯಾವುದೇ ಕೆಲಸ ಅಂದ್ರು ರೋಡ್ ಇಲ್ಲ ಏನಿಲ್ಲ ಒಂದ್ ಜಿಲ್ಲಾಸ್ಪತ್ರೆ ಇಲ್ಲ ಏನೂ ಇಲ್ಲ ಇಲ್ಲಿ ಒಂದ್ ಬಸ್ ಇಲ್ರಿ ಊರ ಶಾಲೆಗೆ ಹೋಗ್ಬೇಕಂದ್ರು ಎಲ್ಲ ಅವ್ರ ಅಪ್ಪ ಸೈಕಲ್ ಅಥವಾ ಗಾಡಿ ತಗೊಂಡ್ ಹೋಗ್ತಾರೆ ಹಿಂಗೆ ಎಲ್ಲ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರು ಕೊಟ್ಟಿರ್ತಕ್ಕಂತ 5 ಗ್ಯಾರಂಟಿಗಳು ಬಡವರಿಗೆ ಹೆಲ್ಪ್ ಆಗಿದ್ಯಾ ಆಗಿದೆ ಆಗಿದೆ ಹಾಗಿದ್ರೆ ಈ ಬಾರಿ ಏನು ಅಂಜಲಿ ನಿಂಬಾಳ್ಕರ್ ಅವ್ರು ನಿಂತಿದ್ದಾರೆ ಹೆಣ್ಮಕ್ಳು ಓಟ್ ಆ ಕಡೆ ಡಿವೈಡ್ ಆಗುತ್ತಾ ಕಾಂಗ್ರೆಸ್ ಆಗ್ತದೆ ಹಂಗೇನಿಲ್ಲ ಆಗುತ್ತೆ ಒಟ್ಟು ಈ ಬಾರಿ ಫೈಟ್ ಇದೆಯಾ ಎಲೆಕ್ಷನ್ ಫೈಟ್ ಇದೆ 6 ಬಾರಿ ಗೆದ್ದಂತ ಅನಂತ್ ಕುಮಾರ್ ಹೆಗಡೆ ಅವ್ರು ಮಾಡಿದ್ದೇನೆ ಏನ್ ನಾವೇನು ಹೇಳೋದ್ರಿ ನಾವು ಅವ್ರು ಮಾಡಿದ್ದೇನು ನೋಡಾಕ್ರಿ ಇದು ಹಾದಿ ನೋಡ್ರಿ ನಮ್ದು ನಡಾಕ್ನ ಆಗುವಲ್ರಿ ಚಪ್ಪಲ್ ತಗೊಂಡು ನಡಿಬೇಕ್ರಿ ಮಧ್ಯ ಒಳಗ ಇರ್ತಾರಲ್ರಿ ತಿನ್ನೋರು ಇರೋರು ಅಂತವ್ರು ಏನ ಆ ಕಡೆ ತಿನ್ನೋರು ಆ ಕಡೆ ಹೋಗ್ಬಿಡೋರು ಬಿಜೆಪಿ ಒಳಗನ ಐತ್ರಿ ಅದು ಎಲ್ಲ 40% ಸರ್ಕಾರ 40% ಸರ್ಕಾರ ಮತ್ತೇನ್ ಮಾಡೋದು ನಾವು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆಯಲ್ಲ ನಿಮ್ಗೆ ಯಾವ ಪಕ್ಷ ಬರ್ಬೇಕು ಅಂತೀರಾ ಕಾಂಗ್ರೆಸ್ ಬಿಜೆಪಿನ
ಯಾವುದು ಪಕ್ಷ ಬಂದರೂ ನಮಗೆ ಏನೋ ದುಡ್ಡು ತಿನ್ನೋದು ಏನು ತಪ್ಪಿಲ್ಲ. ಹಾ ನಮಗೆ ಅದರಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಹ್ಮ್ ಯಾವುದು ಪಕ್ಷ ಯಾರು ಬೆನ್ ಹತ್ತಾರೋ ಅವ್ರಿಗೆ ಹಾಕಿ ಹಿಂಸೆ ಬಿಡ್ತೇವೆ. ಆದ ಪಕ್ಷ ಇದ್ ಪಕ್ಷ ನಮಗಿಲ್ಲ. ಹಾ ಈಗ ಯಾರನ್ನ ಗೆಲ್ಲಿ ನಿಮ್ಗೆ ಅಭಿವೃದ್ಧಿ ಬೇಕು ಅನ್ನೋದಾದ್ರೆ ಏನ್ ಬೇಕು ಅಂತ ಕೇಳ್ತೀರಾ? ಯಾರೇ ಭಾಳ ಕೊಟ್ಟಿದ್ರೆ ಮಂದಿ ನಮಗೆ ಯಾರು ಬಂದಾರಲ್ಲ, ಹ್ಮ್ BJP ಸರ್ಕಾರ ಕೂಡ ಕಾಂಗ್ರೆಸ್ ಕೂಡ ಎಲ್ಲ ತಗೊಂಡು ಬಿಲ್ಡಿಂಗ್ ಹಾಕಿ ಕುಂತೇವೆ ನಾವು ಈಗ. ಹಾ ಯಾರೆಲ್ಲ ಯಾರು ಬಂದ್ರು ಅಷ್ಟೇ. ಮತ್ತೆ ನಮ್ಗೆ ದುಡಿಯೋದೇನು ತಪ್ಪಿಲ್ಲ, ಹಾ ದುಡಿಯೋದೇನ್ ತಪ್ಪು. ಏನು ತಪ್ಪಿಲ್ಲ. ಈಗ ಕಾಂಗ್ರೆಸ್ ಅವರು 5 ಗ್ಯಾರಂಟಿ ಕೊಟ್ಟಿದಾರಲ್ಲ, ಹೆಣ್ಮಕ್ಳಿಗೆ 2000 ಅದು ಹಾಕಿದ್ದಾರೆ, ಅವೆಲ್ಲ ಬಂದಿದ್ಯಾ? ಬಂದಿದೆ, ಅದ್ರ ಬಗ್ಗೆ ಖುಷಿ ಇದೆಯಾ? ಖುಷಿ ಇದೆ. ಹ್ಮ್ ಈ ಫಸ್ಟ್ ಟೈಮ್ ಇದು. ಹಾ ಇಷ್ಟು ಇಲೆಕ್ಷನ್ ಆಡಿದ್ರು ಈ ಫಸ್ಟ್ ಟೈಮ್ ಇದು ನೋಡಿದ್ದೆ ನಾವು. ಎಲ್ಲ ಕೊಟ್ಟಿರೋವಂಥದ್ದು ಹಾಂ ಹೇಳ್ದಂಗೆ ಎಲ್ಲ ಕೊಟ್ಟಿದ್ದಾರೆ. ಕೊಟ್ಟಿದೆ. ಈಗ ಅವ್ರು ಇನ್ನೂ ಒಂದು ಹೇಳಿದ್ದಾರೆ, ಲೋಕಸಭಾ ಎಲೆಕ್ಷನ್ ಎಲ್ಲ ಏನಾದ್ರೂ ನಾವು ಗೆದ್ರೆ ಹೆಣ್ಮಕ್ಳಿಗೆ ಎಲ್ಲ ಮನೆಗೆ ಒಬ್ರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಪ್ರತಿ ವರ್ಷ ಅಂತ. ಏನ್ ಅನ್ಸುತ್ತೆ? ಚಲೋ ಐತಲ್ಲ, ಅದು ಕೊಟ್ಟರೆ ನಮಗೂ ಮತ್ತೆ ಚಲೋ ಐತಿ. ಹ್ಮ್ ಅವ್ರು ದುಡಿಯೋದು ತಪ್ತೈತಿ ಸ್ವಲ್ಪ. ಹ್ಮ್ ಇಲ್ಲ ಸಂಜೆ ಮುಂಜಾನೆಯಿಂದ ಸಂಜೆ ಸಾಯಂಕಾಲ ಮಾಡಿ ದುಡಿಯೋದು ಅವ್ನು ಆಗಲಿ. ಹ್ಮ್ ಹಾಗಾಗಿ ನಿಮ್ಗೆ ಯಾವ ಪಕ್ಷ ಬರ್ಬೇಕು ಅಂತೀರಾ? ಅದು ದೇವರಿಗೆ ಗೊತ್ತಿಲ್ಲ. ಈಗ ಜನ ಏನು ಈ ಕಡೆ ಹೊಳ್ತಾರು ಈ ಕಡೆ ಹೊಳ್ತಾರು. ನಿಮ್ಮ ಅಭಿಪ್ರಾಯ ಏನು? ನಮ್ದ ಬಡ್ಡಿಯಿಂದ ನಾವು ಕಾಂಗ್ರೆಸ್ ಹಿಡಿದೆವು, ಕಾಂಗ್ರೆಸ್ ಹಾಕ್ತೇವೆ ನಾವು. ಕಾಂಗ್ರೆಸ್ಗೆ ಆಗ್ತೀರಾ? ನಾವು ಯಾವಾಗದು ನಮ್ದು ವೋಟಿಂಗ್ ಬಂದೈತಲ್ಲ ಅವಾಗಿಂದ ನಾವು ಕಾಂಗ್ರೆಸ್ ಯಾವುದು ಪಕ್ಷ ಹಿಡಿದಿಲ್ಲ. ಹೇಳಿ, ಈಗ ಎಲೆಕ್ಷನ್ ಬರ್ತಾ ಇದೆ, ನಿಮ್ಗೆ ಯಾವ ನಮ್ದು ಯಾವತ್ತು ಕಾಂಗ್ರೆಸ್. ಅಮ್ಮ ನಮಸ್ತೆ. ನಿಮ್ಗೆ ಯಾವ ಪಕ್ಷ ಬರ್ಬೇಕು ಅಂತೀರಾ? ಕಾಂಗ್ರೆಸ್ ಯಾಕಮ್ಮ? ಮತ್ತೇನ್ ಮಾಡೋದ್ರಿ? ಹಾ ಮತ್ ನಮ್ಮ ನೀರು ಗೀರಿ ಏನು ಇಲ್ಲ, ಮತ್ತೇನ್ ಮಾಡೋದ್ರಿ? ಹಾ ಏನೆಲ್ಲ ಹೆಲ್ಪ್ ಐತ್ರಿ ಇಲ್ಲಿ ಬಾಳ ನಮಗ. ಹಾ ಮತ್ತೇನ್ ಮಾಡ್ಬೇಕು? 2000 ಬರಾಕತ್ತಾವ. ಆಮೇಲೆ ಮತ್ತೆ ಎಲ್ಲ ಹೆಲ್ಪ್ ಐತ್ರಿ. ಕರೆಂಟ್ ಬಿಲ್ ಫ್ರೀ ಐತ್ರಿ. ಹಾ ಮತ್ತೆ ಐತ್ರಲ್ಲ, ಹಾ ಹಾಗಾಗಿ ನಿಮ್ಗೆ ಯಾವ್ದು ಬರ್ಬೇಕು? ಕಾಂಗ್ರೆಸ್ ಬೇಕು. ಈಗ ಒಟ್ಟು ನಿಮ್ಗೆ ಯಾವ ಪಕ್ಷ ಬರ್ಬೇಕು ಅಂತೀರಾ? ಕಾಂಗ್ರೆಸ್ ಬೇಕ್ರಿ. ನಾವು ಮಧ್ಯಾಹ್ನ ಕಾಂಗ್ರೆಸ್ ಐತಿ. ಮೊದ್ಲಿಂದ ನಿಮ್ಗೆ ಯಾವ ಪಕ್ಷ ಬರ್ಬೇಕು? ನಮ್ಗೆ ಕಾಂಗ್ರೆಸ್. ಯಾಕಮ್ಮ? ಅದ ಪಕ್ಷ ಬಂದ್ರೆ ಚಲೋ ರೀ. ಒಳ್ಳೆ ಏನ್ ಕೆಲಸ ಮಾಡಿದ್ದಾರೆ ಅಂತ? ಏನ್ ಮಾಡಿದಾರೆ, ಬಾಳ ಚಲೋ ಮಾಡಿದಾರ ಅವ್ರ. ಹಾ ಮನುಷ್ಯಾಗ 2,000 ರೂಪಾಯಿ ತಿಂಗಳ ಹಾಕಾಕತ್ತಾರ. ಮತ್ತೇನ್ ಬೇಕ? ಬಡವ್ರ ಮಂದಿಗೆ ಏನ್ ಆಸೆ ಅಷ್ಟ. ಹಾ 2,000 ಜನ. ಹಾ ಮತ್ತೇನ ಏನಿಲ್ಲ ನಮ್ಗ. ಏನ ಬಾಳ ಕರೆಂಟ್ ಬಿಲ್ ಬಿಟ್ಟಿದಾರ, ಮತ್ತ ಗ್ಯಾಸಿಂದ ಒಂದಿಟ್ ಬಿಟ್ಟಿದಾರು. ಹಾ ಮುದುಕರಿಗೆ ಪಗಾರ ಆಗೈತಿ. ಅದ ಬೇಡೋದ್ರ ಮತ್ತೇನೈತಿ? ಹಾಗಾಗಿ ನಿಮ್ಗೆ ಕಾಂಗ್ರೆಸ್ ಬರ್ಬೇಕು ಅಂತೀರಾ? ಕಾಂಗ್ರೆಸ್ ಪಕ್ಷ ಚಲೋ. ಅಮ್ಮ ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ 2 ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ. ನಿಮ್ಗೆ ಯಾವ ಪಕ್ಷ ಬರ್ಬೇಕು ಅಂತೀರಮ್ಮ? ಮೊದ್ಲಿಂದ ನಮ್ ಕಾಂಗ್ರೆಸ್ ಇದೈತಿ. ಹಾ ಅಂದ್ರೆ ಕಾಂಗ್ರೆಸ್ ಬರ್ಬೇಕಂತ ಇದ್ ನಾವು.